ನೀವು ಅರ್ಥ ಮಾಡಿಕೊಂಡು ನಿಮ್ಮ ಹಕ್ಕುಗಳೇನು ಅಂತ ತಿಳ್ಕೊಂಡ್ರೆ ನಿಮ್ಮ ಶಾಲೆಗಳು, ಈಗ ಶಾಲೆಗಳಿಗೆ ಕೇಂದ್ರ ಸರ್ಕಾರದಿಂದ ಆಶ್ರಮ ಶಾಲೆಗಳನ್ನು ನಾವು ಐಡೆಂಟಿಫೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನು ಐಡೆಂಟಿಫೈ ಮಾಡಿಕೊಂಡ್ರೆ ಅಲ್ಲಿಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಗೆ ದುಡ್ಡು ಕೊಡ್ತೀವಿ ಅಂತ. ಅಪ್ಗ್ರೇಡೇಷನ್ ಆಫ್ ಆಶ್ರಮ್ ಸ್ಕೂಲ್ಸ್ ಅಂತ ಇದೆ. ಇನ್ನೊಂದು ಪ್ರೋಗ್ರಾಮ್ ಬಗ್ಗೆ ನನಗೆ 5th ಪಾಯಿಂಟ್ ಅವಾರ್ಡ್ಸ್. ಆ್ಯನ್ಯುವಲ್ ಇನ್ಸೆಂಟಿವ್ ಟೋಟ್ಲಿಂಗ್ 20 ಕೋಟಿಯಷ್ಟು ಬೆಸ್ಟ್ ಪರ್ಫಾರ್ಮಿಂಗ್ ಟ್ರೈಬಲ್ ಡಿಸ್ಟ್ರಿಕ್ಟ್ಸಿಗೆ ಕೊಡ್ತೀವಿ ಅಂತ ಇದ್ದಾರೆ. ಈ 20 ಕೋಟಿ ಸಿಗಬೇಕು ಅಂತ ನಮ್ಮ ಅಫಿಷಿಯಲ್ ಟೀಮು, ಈಗ ಸರ್ಕಾರ ನಾವು ಟ್ರೈ ಮಾಡಬೇಕಾಗಿದೆ, ಇದು ನಮ್ಮ ಕೈಯಲ್ಲಿರೋದು. ಸೊ ಈ ಟ್ರೈಬಲ್ ಸೆಂಟರ್ಸು, ಆಮೇಲೆ ನಾವು ಗ್ರೌಂಡ್ ಲೆವೆಲ್ನಲ್ಲಿ ಚೆನ್ನಾಗಿ ವರ್ಕ್ ಮಾಡಿದರೆ ನಮ್ಮ ಎಲ್ಲ ಡೆಸಿಗ್ನೇಟೆಡ್ ಆಫೀಸರ್ಸ್ ಅಟ್ ತಾಲೂಕು ಮಟ್ಟ, ಪಂಚಾಯತ್ ಮಟ್ಟ ನೀವು ಎಫಿಷಿಯೆಂಟಾಗಿ ಕೆಲಸ ಮಾಡಿದರೆ ನಮ್ಮ ಒಂದು ಟ್ರೈಬಲ್ ಡಿಸ್ಟ್ರಿಕ್ಟು ಎಫಿಷಿಯನ್ಸಿ ನಾವು ಸರ್ಕಾರಕ್ಕೆ ಸಲ್ಲಿಸಿದರೆ ಅಡಿಷ್ನಲ್ ಇನ್ಸೆಂಟಿವ್ ನಮಗೆ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ವರ್ಕ್ ಮಾಡ್ತೀವಿ. ನಾವು ಕೊಡ್ತಾ ಇರುವಂತಹ ತರಬೇತಿಗಳನ್ನು ನೀವು ಸರಿಯಾಗಿ ಬಳಸ್ಕೊಂಡು ನೀವು ನಿಮ್ಮ ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ಅನುದಾನ ತರ್ಬೋದು ನಾವು. ಸೊ ಆ ರೀತಿ ನೀವೆಲ್ಲರೂ ಕೆಲಸ ಮಾಡ್ತೀರಾ ಅಂತ ನನಗೆ ವಿಶ್ವಾಸ ಇದೆ. ಎಲ್ಲ ಇಲ್ಲಿರುವಂತಹ ಮಹಿಳೆಯರು, ನೀವು ನಿಮ್ಮ ಕುಟುಂಬದ ಜವಾಬ್ದಾರಿ ಜೊತೆಗೆ ನಿಮ್ಮ ಸಮಾಜದ ಜವಾಬ್ದಾರಿ ಮತ್ತು ನಮ್ಮ ದೇಶದ ಒಂದು ಆರ್ಥಿಕತೆಯಲ್ಲಿ ನೀವು ಕೂಡ ಕೈ ಜೋಡಿಸ್ರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.